ಕ್ಯಾಬಿನೆಟ್ಗೆ ಒಂದು ಗ್ರೀನ್ ಸಿಗ್ನಲ್ ಸಿಗುತ್ತೆ ಅನ್ನೋಂಥ ವಿಶ್ವಾಸ ಇತ್ತು. ರಾಜಭವನಕ್ಕೆಲ್ಲ ಇಂಟಿಮೇಷನ್ ಹೋಗಿತ್ತು. ಹೌದು, ಆ ನಿಟ್ಟಿನ ಮೇಲೆ ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು, ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ನಮ್ಮ ನಾಯಕರಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರು, ಹರಿಪ್ರಸಾದ್ ಸಾಹೇಬರು ಮತ್ತು ಎಲ್ಲರೂ ಕೂಡ ಅಲ್ಲಿಗೆ ಕರೆಸ್ಕೊಂಡಿದ್ರು. ಫೈನಲ್ ಮಾಡಿ ಇವತ್ತು ಓತು ತೊಗೊಳ್ಬೇಕು ಅಂತ ಅದನ್ನ ನಿನ್ನೆ ಡಿ ಕೆ ಶಿವಕುಮಾರ್ ಸಾಹೇಬರು ಹೇಳಿದ ಮೇಲೆ ಈ ಮಾಹಿತಿಯನ್ನು ಹೇಳ್ತಾ ಇದ್ದೀನಿ. ನಮ್ಮ ಪಕ್ಷದೊಳಗೆ ಹೈಕಮಾಂಡ್ ಅವರ ಒಂದು ಫೈನಲ್ ನಿರ್ಧಾರ ಬೇಕಾಗ್ತದೆ. ಒಂದು ಕನ್ಕ್ಲೂಸಿವ್ ಆಗಿ ಸಮಾನತೆಯನ್ನು ತರಬೇಕಂದ್ರೆ ಅದು ಪ್ರಾಕ್ಟೀಸ್ ಯಾವಾಗಲೂ ಕೂಡ ಅದು ಯಾವುದೇ ರಾಷ್ಟ್ರೀಯ ಪಕ್ಷದಲ್ಲಿ, ಆಮೇಲೆ ನಮ್ಮ ಪಕ್ಷದಲ್ಲಂತೂ ಇದೆ. ಸೊ ಇವತ್ತು ನನಗನ್ಸುತ್ತೆ ನಿನ್ನೆ ಅದು ಆಗದೇ ಇರತಕ್ಕಂಥ ಕಾರಣಕ್ಕೆ ಇವತ್ತೇನು ವಾಪಸ್ ಬರ್ತಾರಾ ಇಲ್ಲ ಮತ್ತೆ ಇವತ್ತು ಚರ್ಚೆಗೆ ಆಗುತ್ತಾ ಇಲ್ಲ 2 ದಿವಸ ಆಗುತ್ತಾ ನನಗೆ ಗೊತ್ತಿಲ್ಲ. ಆದಷ್ಟು ಬೇಗ ಆಗುತ್ತೆ, ಅದು ವಿಶ್ವಾಸ ಇದೆ. ಅದು ಹೈಕಮಾಂಡ್ ಅವ್ರ ನಿರ್ಧಾರದ ಮೇಲೆ ಆಗಲಿ ಅಂತೇಳಿ ನನಗೆ ವಿಶ್ವಾಸ ಇದೆ. 60-40 ಫಾರ್ಮುಲಾ ಅಂತ ಹೇಳ್ತಿದ್ದಾರೆ. ಅಂದರೆ ಇಲ್ಲ, ನಾನು ನೋಡಿ ಏನಾಗುತ್ತೆ, ನಿಮಗೆ ಯಾರು ಹೇಳಿದರು? ನಿಮಗೆ ನಮ್ಮ ಹೈಕಮಾಂಡ್ ಹೇಳಿದ್ರ, ಡಿ ಕೆ ಶಿವಕುಮಾರ್ ಸಾಹೇಬ್ರು ಹೇಳಿದ್ರ? ಯಾಕೆ ಈ ಥರ ಸೃಷ್ಟಿ ಮಾಡ್ತೀರಾ? ಬಿಟ್ಟುಬಿಡಿ. ಅಲ್ಲ, ನಾನು ಹೇಳ್ತಾ ಇದ್ದೀನಲ್ಲ, ಹೈಕಮಾಂಡ್ ಅವರು ಏನೇ ನಿರ್ಧಾರ ತೊಗೊಂಡ್ರೇನೋ ಅದು ಒಳ್ಳೆ ನಿರ್ಧಾರ ತೊಗೊಳ್ತಾರೆ. ಯಾಕೆಂದ್ರೆ ಈಗ ನೀವು 60-40 ಅಂದ್ರಿ, ಇವರು ಈಗ 10-10 ಅಂದರು. ಸೊ ಇದನ್ನು ನಾನು ಹೇಳ್ತಾ ಇದ್ದೀನಲ್ಲ, ಇದನ್ನು ಚರ್ಚೆಗೆ ನಾವು ಮಾಡತಕ್ಕಂಥ ಅಧಿಕಾರ ನಮಗಿರೋದಿಲ್ಲ. ಹೈಕಮಾಂಡ್ ಅವರು ಏನು ನಿರ್ಧಾರವನ್ನು ತಗೊಳ್ತಾರೋ ಅದನ್ನ ಪಾಲಿಸ್ಕೊಂಡು ಮುಂದೆ ಹೋಗ್ತಕ್ಕಂಥದ್ದು. ಈ ರಾಜ್ಯಕ್ಕೆ ಭವಿಷ್ಯಕ್ಕೆ ಮಕ್ಕಳಿಗೆ ಈ ಥರ ಅನಾಹುತಗಳಾಗದೇ ಇರತಕ್ಕಂಥ ರೀತಿಯಲ್ಲಿ ಅಧಿಕಾರವನ್ನು ಚಲಾಯಿಸಬೇಕು. ಕ್ಯಾಬಿನೆಟ್ಗೆ ಒಂದು ಗ್ರೀನ್ ಸಿಗ್ನಲ್ ಸಿಗುತ್ತೆ ಅನ್ನೋಂಥ ವಿಶ್ವಾಸ ಇತ್ತು. ರಾಜಭವನಕ್ಕೆಲ್ಲ ಇಂಟಿಮೇಷನ್ ಹೋಗಿತ್ತು. ಹೌದು, ಆ ನಿಟ್ಟಿನ ಮೇಲೆ ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು, ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ನಮ್ಮ ನಾಯಕರಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರು, ಹರಿಪ್ರಸಾದ್ ಸಾಹೇಬರು ಮತ್ತು ಎಲ್ಲರೂ ಕೂಡ ಅಲ್ಲಿಗೆ ಕರೆಸ್ಕೊಂಡಿದ್ರು. ಫೈನಲ್ ಮಾಡಿ ಇವತ್ತು ಓತು ತೊಗೊಳ್ಬೇಕು ಅಂತ ಅದನ್ನ ನಿನ್ನೆ ಡಿ ಕೆ ಶಿವಕುಮಾರ್ ಸಾಹೇಬರು ಹೇಳಿದ ಮೇಲೆ ಈ ಮಾಹಿತಿಯನ್ನು ಹೇಳ್ತಾ ಇದ್ದೀನಿ. ನಮ್ಮ ಪಕ್ಷದೊಳಗೆ ಹೈಕಮಾಂಡ್ ಅವರ ಒಂದು ಫೈನಲ್ ನಿರ್ಧಾರ ಬೇಕಾಗ್ತದೆ. ಒಂದು ಕನ್ಕ್ಲೂಸಿವ್ ಆಗಿ ಸಮಾನತೆಯನ್ನು ತರಬೇಕಂದ್ರೆ ಅದು ಪ್ರಾಕ್ಟೀಸ್ ಯಾವಾಗಲೂ ಕೂಡ ಅದು ಯಾವುದೇ ರಾಷ್ಟ್ರೀಯ ಪಕ್ಷದಲ್ಲಿ, ಆಮೇಲೆ ನಮ್ಮ ಪಕ್ಷದಲ್ಲಂತೂ ಇದೆ. ಸೊ ಇವತ್ತು ನನಗನ್ಸುತ್ತೆ ನಿನ್ನೆ ಅದು ಆಗದೇ ಇರತಕ್ಕಂಥ ಕಾರಣಕ್ಕೆ ಇವತ್ತೇನು ವಾಪಸ್ ಬರ್ತಾರಾ ಇಲ್ಲ ಮತ್ತೆ ಇವತ್ತು ಚರ್ಚೆಗೆ ಆಗುತ್ತಾ ಇಲ್ಲ 2 ದಿವಸ ಆಗುತ್ತಾ ನನಗೆ ಗೊತ್ತಿಲ್ಲ. ಆದಷ್ಟು ಬೇಗ ಆಗುತ್ತೆ, ಅದು ವಿಶ್ವಾಸ ಇದೆ. ಅದು ಹೈಕಮಾಂಡ್ ಅವ್ರ ನಿರ್ಧಾರದ ಮೇಲೆ ಆಗಲಿ ಅಂತೇಳಿ ನನಗೆ ವಿಶ್ವಾಸ ಇದೆ. 60-40 ಫಾರ್ಮುಲಾ ಅಂತ ಹೇಳ್ತಿದ್ದಾರೆ. ಅಂದರೆ ಇಲ್ಲ, ನಾನು ನೋಡಿ ಏನಾಗುತ್ತೆ, ನಿಮಗೆ ಯಾರು ಹೇಳಿದರು? ನಿಮಗೆ ನಮ್ಮ ಹೈಕಮಾಂಡ್ ಹೇಳಿದ್ರ, ಡಿ ಕೆ ಶಿವಕುಮಾರ್ ಸಾಹೇಬ್ರು ಹೇಳಿದ್ರ? ಯಾಕೆ ಈ ಥರ ಸೃಷ್ಟಿ ಮಾಡ್ತೀರಾ? ಬಿಟ್ಟುಬಿಡಿ. ಅಲ್ಲ, ನಾನು ಹೇಳ್ತಾ ಇದ್ದೀನಲ್ಲ, ಹೈಕಮಾಂಡ್ ಅವರು ಏನೇ ನಿರ್ಧಾರ ತೊಗೊಂಡ್ರೇನೋ ಅದು ಒಳ್ಳೆ ನಿರ್ಧಾರ ತೊಗೊಳ್ತಾರೆ. ಯಾಕೆಂದ್ರೆ ಈಗ ನೀವು 60-40 ಅಂದ್ರಿ, ಇವರು ಈಗ 10-10 ಅಂದರು. ಸೊ ಇದನ್ನು ನಾನು ಹೇಳ್ತಾ ಇದ್ದೀನಲ್ಲ, ಇದನ್ನು ಚರ್ಚೆಗೆ ನಾವು ಮಾಡತಕ್ಕಂಥ ಅಧಿಕಾರ ನಮಗಿರೋದಿಲ್ಲ. ಹೈಕಮಾಂಡ್ ಅವರು ಏನು ನಿರ್ಧಾರವನ್ನು ತಗೊಳ್ತಾರೋ ಅದನ್ನ ಪಾಲಿಸ್ಕೊಂಡು ಮುಂದೆ ಹೋಗ್ತಕ್ಕಂಥದ್ದು. ಈ ರಾಜ್ಯಕ್ಕೆ ಭವಿಷ್ಯಕ್ಕೆ ಮಕ್ಕಳಿಗೆ ಈ ಥರ ಅನಾಹುತಗಳಾಗದೇ ಇರತಕ್ಕಂಥ ರೀತಿಯಲ್ಲಿ ಅಧಿಕಾರವನ್ನು ಚಲಾಯಿಸಬೇಕು.